ಇನಾಮು ರದ್ದತಿಗೆ ಲಂಚ ಸ್ವೀಕಾರ, ಲೋಕಾಯುಕ್ತರಿಂದ ಯಶಸ್ವಿ ಕಾರ್ಯಾಚರಣೆ. ಜೂ 16 ರಂದು ಸಂಜೆ 4:15 ಸುಮಾರಿಗೆ ಸಿರುಗುಪ್ಪ ನಗರದ ನೇತಾಜಿ ಕಾಂಪ್ಲೆಕ್ಸ್ ಎದುರಿಗೆ ಆರೋಪಿತರಾದ ಶ್ರೀಮತಿ ಸುವರ್ಣ, ಪ್ರಥಮ ದರ್ಜೆ ಸಹಾಯಕರು, ಫಿರ್ಯಾದಿ ಶ್ರೀ ಗೋವಿಂದರಿಂದ ಲಂಚದ ಹಣ ರೂ. 1,10,000ಗಳನ್ನು ತಮ್ಮ ಮಗ ಶ್ರೀ ದೀಪಕ್ ರವರಿಗೆ ತಲುಪಿಸುವಂತೆ ತಿಳಿಸಿದ್ದು, ಅವರ ಮಗ ಫಿರ್ಯಾದಿ ಕಡೆಯಿಂದ ರೂ. 1,10,000 ಪಡೆಯುವಾಗ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿರುತ್ತಾರೆ. ತಾಲೂಕು ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿದ್ದ ಸುವರ್ಣ ಅವರು ಲಂಚದ ಹಣವನ್ನು ಫಿರ್ಯಾದಿ ಕಡೆಯಿಂದ ಮಗ ಶ್ರೀ ದೀಪಕ್ ಮುಖಾಂತರ ಪಡೆದಿದ್ದು ಇರುತ್ತದೆ. ಕಾರಣ ಸುವರ್ಣ ಮತ್ತು ಅವರ ಮಗ ದೀಪಕ್ ರವರುಗಳನ್ನು ದಸ್ತಗಿರಿ ಮಾಡಿದ್ದು, ಲಂಚದ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆಂದು ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ಫಿರ್ಯಾದಿದಾರರಾದ ಗೋವಿಂದ ಕೆ. ತಂದೆ ಕುರಿರಾಮಯ್ಯ, ಬೈರಾಪುರ ಗ್ರಾಮ, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ ಇವರಿಗೆ ಸಂಬಂಧಿಸಿದ ಸರ್ವೆ ನಂ. 57 ಡಿವಿಷನ್ 4ಡಿ ವಿಸ್ತೀರ್ಣ 7 ಎಕರೆ 68 ಸೆಂಟ್ಸ್ ಜಮೀನಿನ ಪಹಣಿ ಕಲಂ ವ್ಯವಕಲನ 6 ರಲ್ಲಿ ನಮೂದು ಮಾಡಿದ್ದ ಇನಾಂ ರದ್ದುಪಡಿಸಿ ಪಟ್ಟಾ ಎಂದು ನಮೂದು ಮಾಡಿಕೊಡುವ ಕೆಲಸಕ್ಕಾಗಿ ಸಿರುಗುಪ್ಪ ತಾಲೂಕು ತಹಶೀಲ್ದಾರರ ಕಚೇರಿಗೆ ಬಂದಾಗ ಸುವರ್ಣ ಅವರು 1,60,000 ರೂಪಾಯಿಗಳ ಲಂಚದ ಹಣದ ಬೇಡಿಕೆ ಇಟ್ಟಿದ್ದರಿಂದ ಸದರಿಯವರ ವಿರುದ್ಧ ನೀಡಿದ ದೂರನ್ನು ಬಳ್ಳಾರಿ ಲೋಕಾಯುಕ್ತ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 04 ಡಿವಿಷನ್ 2026 ಕಲಂ 7 ಎಪಿಸಿ ಆಕ್ಟ್ 1988 ತಿದ್ದುಪಡಿ ಕಾಯ್ದೆ ವ್ಯವಕಲನ 2018 ಪ್ರಕಾರ ಪ್ರಕರಣವು ದಾಖಲಾಗಿದ್ದು, ಅಧಿಕಾರಿಗಳು ಕಚೇರಿಯಲ್ಲಿ ವಿಚಾರಣೆ ನಡೆಸಿದರು. ಪೊಲೀಸ್ ಅಧೀಕ್ಷಕರಾದ ಶ್ರೀ ಎನ್. ವಾಸುದೇವರಾಮ ರವರ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಸಿದ್ದಪ್ಪ ಎಸ್. ಬೀಳಗಿ ಹಾಗೂ ಪೊಲೀಸ್ ನಿರೀಕ್ಷಕರುಗಳಾದ ಶ್ರೀ ಗುರಣ್ಣ ಎಸ್. ಹೆಬ್ಬಾಳ್ ಮತ್ತು ಶ್ರೀ ಸುರೇಶ್ ಎಂ. ಭಾವಿಮನಿ ರವರುಗಳ ನೇತೃತ್ವದಲ್ಲಿ ನಡೆದಿದೆ. ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ತಂಡದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಶ್ರೀ ಚಂದ್ರಶೇಖರ್, ಮಮತಕ್ಕೆ, ವಸಂತಕುಮಾರ, ಅರವಿಂದ, ಅಂಜಿನಪ್ಪ, ಹನುಮಂತಪ್ಪ, ಪ್ರಕಾಶ್ ಎಂ. ನಜೀಂ ಶೇಖ್, ಗೊಲ್ಲರ ದಾಸಪ್ಪ, ಹೊನ್ನೂರಪ್ಪ ಕೆಟ್ಟಿ ಮತ್ತು ಹರೀಶ್ ವಿ ರವರುಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯ್ಕ, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.